ನಿಜವಲ್ಲ ಸರ್. ನಾನು ಮಲಗಿ ಮಲಿಕಂಡು ಊಟ ಮಾಡ್ತಿದ್ದೆ ಸರ್. ಮಲಿಕಂಡು ಊಟ ಮಾಡ್ತಿದ್ದೆ. ಸ್ನಾನನ ನಮ್ಮ ಮಿಸ್ಸಸ್ಸು ಮಲಿಕಂಡು ಸ್ನಾನ ಮಾಡಿಸ್ತಾಯಿದ್ರು. ಫೋಟೋನ ಸರ್ ನಾನು ದೇವರು ಅಂತ ಇಟ್ಕೊಂಡು ಪೂಜೆ ಮಾಡ್ತೀನಿ ಸರ್. ಯೂಟ್ಯೂಬಲ್ಲಿ ನೋಡಿದ್ದೀನಿ. ಬಟ್ ನಾನು ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂಥರ ಪವಾಡ ಸರ್ ಮಾತ್ರ. ಅದಕ್ಕೆ ನಿಮ್ಗೊಂದು ಫೋಟೋ ಹಾಕ್ಬಿಟ್ಟು ಒಂದು ನೀನೇ ನನ್ನ ಜೀವ, ನೀನೇ ನನ್ನ ದೈವ, ನೀನೇ ನನ್ನ ಗುರು, ನೀನೇ ನನ್ನ ಅದೊಂದು ಇದು ಮಾಡ್ಬೇಕಂತ ಸಾಂಗ್ಗೆ ನೀವು ಫೋಟೋ ಹಾಕ್ಬೇಕಂತ ಅನ್ಕೊಂತೀನಿ. ಹೇಳಿದ್ರು ಸರ್, ನಾನು ಸಾವು ದಾವಡೆಯಿಂದ ಬಂದಿದ್ದೀನಿ ಸರ್. ಬೆಳಿಗ್ಗೆ ನೋವು ತರಿನಾರ್ದೆ ಹ್ಯಾಗಿಂಗು ಮಾಡ್ಕೊಂಡಿದ್ದೆ ಸರ್. ಟ್ರೈ ಮಾಡಿದ್ದೆ. ವೀಲ್ ಚೇರಲ್ಲಿ ಬಂದೆ ಸರ್. ಅದೇ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಸರ್, ಒಂದು ಮ್ಯಾಜಿಕ್ ಆಗ್ಬಿಟ್ಟಿದೆ ಇಲ್ಲಿ. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ಚಂದ್ರಶೇಖರ್ ಸರ್ ಅಂತ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಬರುವಾಗ ವೀಲ್ ಚೇರಲ್ಲಿ ಬಂದರು. ಇವತ್ತು ನಡ್ಕೊಂಡು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವ್ರು ಫಿಸಿಕಲ್ ಎಜುಕೇಷನ್ ಟೀಚರು, ಮಂಡ್ಯ ಡಿಸ್ಟಿಕ್ಕಿಂದ. ನಾನೇನು ಹೇಳಲ್ಲ, ಯಾಕಂದರೆ ಅವರು ಆ ಒಂದು ಆಗಿರ್ತಕ್ಕಂಥ ಇಂಪ್ರೂವ್ಮೆಂಟಲ್ಲಿ ಒಂಥರ ಭಾವುಕರಾಗಿದ್ದಾರೆ. ಅವ್ರ ಹತ್ರನೇ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತಾರ. ಸರ್ ನಮಸ್ಕಾರ ಸರ್. ಸರ್ ಹೆಂಗೆಲ್ಲ ಹಿಂಗೆ ಇಂಪ್ರೂವ್ಮೆಂಟ್ ಆಯ್ತು ಸರ್? ನನಗೆ ಫಸ್ಟ್ ಸರ್ ನನಗೆ ಮಕ್ಕಳು ಪ್ರತಿಭಾ ಕಾರಂಜಿ ಬರುತ್ತೆ ಸರ್. ಪ್ರತಿಭಾ ಕಾರಂಜಿ ಬರುವಾಗ ಮಕ್ಕಳಿಗೆ ಡ್ಯಾನ್ಸು ಹಾಡೆಲ್ಲ ಹೇಳ್ಕೊಟ್ಟು ಫಂಕ್ಷನ್ ಆಯಿತು. ಅದು ಮಾರನೆಯಿಂದ ಕಾಲು ಫುಲ್ಲು ನಡಿಗೆನೇ ಹೊರಟಾಯ್ತು. ಬೆಳಿಗ್ಗೆ ಎದ್ದು ಹೇಳೋಕ್ಕಾಗಲಿಲ್ಲ. ಹಾಗಾಗ್ಬಿಟ್ಟು 2 ದಿನ ಹೋದೆ ಸರ್. ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ರು. 15 ತಿಂಗಳ ಗಂಟೆ ಕಾರಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ವಾಪಸ್ ಕರ್ಕೊಂಬರೋದು, ಹಂಗೆ ಮಾಡಿದ್ರು. ಅಡ್ಮಿಟ್ ಆದೆ ಸರ್. ಅಡ್ಮಿಟ್ ಆದಾಗ MRI ಸ್ಕ್ಯಾನೆಲ್ಲ ಮಾಡಿಸ್ಬಿಟ್ಟು ಡಿಸ್ಕ್ ಬಲ್ಜ್ ಆಗಿದೆ, ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಮತ್ತು ನನಗೆ ಒಂದು ಹೋದ ವರ್ಷ ಸಹ ಶ್ವಾಸಕೋಶದೊಂದು ಆಪ್ರೇಷನ್ ಆಗಿದೆ. ಅದನ್ನು ಇದು ಮಾಡಿದಾಗ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರು. ಸರಿ, ಆಸ್ಪತ್ರೆ ಪಕ್ಕದಲ್ಲಿ ಡಿಸ್ಚಾರ್ಜ್ ಇದೆ ಸರ್. ಅಲ್ಲಿ ಈ ಥರ ಈ ಆಸ್ಪತ್ರೆ ಇದೆ ಇಲ್ಲ ಅಂತ ಬೆಂಗಳೂರಲ್ಲಿ ಅಂತ ಅವರು ನಮ್ಗೆ ಹೇಳಿದ್ರು ಸರ್. ಅಲ್ಲಿ ನೋಡು ಬೆಡ್ಡವರು ಒಬ್ಬರಿಗೆ ಆಪ್ರೇಷನ್ ಮಾಡಿಸ್ಬಿಟ್ಟು ಕಾಲೇ ಹೊರಟಾಗಿದೆ ಈ ಥರ ನಮ್ಮ ಇವ್ರಿಗೆ ರಿಲೇಷನ್ಗೆ. ಹಂಗಾಗ್ಬಿಟ್ಟು ಅವರೇ ನಮ್ಗೆ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಮಾಸ್ಟರ್ ಸರ್ ಶಿವರಾಜ್ ಅಂದ್ಬಿಟ್ಟು, ಅವರು ಮಿಸ್ಸಸ್ ಹೆಸರು ಸುಧಾ ಅಂತ ಹೇಳ್ಬಿಟ್ಟು, ಅವ್ರಿಗೂ ಇದೇ ರೀತಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡೋಗ್ರಂತೆ. ಅವರು ಅಡ್ರೆಸ್ ಕೊಟ್ಟರು. ಯೂಟ್ಯೂಬಲ್ಲೆಲ್ಲ ನಮ್ಮ ಅಕ್ಕನ ಮಗಳು ಪ್ರೇಮ ಅಂತೇಳಿ ಅವರೆಲ್ಲ ಯೂಟ್ಯೂಬ್ ಹಾಕ್ಕೊಟ್ರು. ಅದನ್ನು ನೋಡ್ಬಿಟ್ಟು ನಾನು ಕಾರಲ್ಲಿ ನಮ್ಮ ಮಗ ಕರ್ಕೊಬಂದೆ ಸರ್. ಫಸ್ಟ್ ಟೈಮ್ ಕಾರಲ್ಲಿ ಕರ್ಕೊಬಂದು ಡಿಸೆಂಬರ್ 9ನೇ ತಾರೀಕು ಹಾಂ ಸರ್ 2025. ಕೂದೋಕ್ಕಾಗಲಿಲ್ಲ, ಮಲ್ಸ್ಕೊಂಡೆ ಹಿಂದ್ಗಡೆ ಮಲ್ಕೊಂಡು ಕರ್ಕೊಬಂದ್ರೆ ಸರ್. ಕರ್ಕೊಬಂದು ಇಲ್ಲೇ ನಿಲ್ಲಿಸ್ಬಿಟ್ಟು ಮಾಡಿದ್ರೆ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟರು, ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಸ್ವಲ್ಪ ಪ್ರಮಾಣ ಆಯ್ತು ಸರ್. ಹಿಂಗೆ ಯಾಕೋ ಇಷ್ಟ ಆಗಲಿಲ್ಲ. ಮತ್ತೆ 14ನೇ ತಾರೀಕು ಬಂದೆ. 14ನೇ ತಾರೀಕು ಮಾಮೂಲಿ ನಮ್ಮ ಮಿಸ್ಸಸ್ ಹಾಂ ಸರ್ ಕಡಿಮೆನೇ ಆಗಲಿಲ್ಲ ಅಂತ ಬಂದೆ. ಆಗ ಮೇಡಮ್ ಅವರು ಮತ್ತೆ ಇದನ್ನು ಚೇಂಜ್ ಮಾಡ್ತೀವಿ, ಸ್ಟ್ರಾಂಗ್ ಆಗಿರೋದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟರು ಸರ್. ಕೊಟ್ಟು ಒಂದು ವಾರಕ್ಕೆ ನೋವಿಲ್ಲ, ಏನಿಲ್ಲ. ಅದು ಒಂದು ಮಕ್ಕಳ ಜೊತೆ ಒಂದು ಡ್ಯಾನ್ಸ್ ಮಾಡಿದ್ದೀನಿ. ನಿಜವಲ್ಲ ಸರ್. ನಾನು ಮಲಿಕಂಡು ಊಟ ಮಾಡ್ತಿದ್ದೆ ಸರ್. ಮಲಿಕಂಡು ಊಟ ಮಾಡ್ತಿದ್ದೆ. ಸ್ನಾನನ ನಮ್ಮ ಮಿಸ್ಸಸ್ಸು ಮಲಿಕಂಡು ಸ್ನಾನ ಮಾಡಿಸ್ತಾಯಿದ್ರು. ಈ ಫೋಟೋನ ಸರ್ ನಾನು ದೇವರು ಅಂತ ಇಟ್ಕೊಂಡು ಪೂಜೆ ಮಾಡ್ತೀನಿ ಸರ್. ಯೂಟ್ಯೂಬಲ್ಲಿ ನೋಡಿದ್ದೀನಿ. ಬಟ್ ನಾನು ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂಥರ ಪವಾಡ ಸರ್ ಮಾತ್ರ. ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸರ್, ನಮ್ಮ ಸ್ಟೂಡೆಂಟ್ಗಳು ನನಗೆ 30 ವರ್ಷ ಸರ್ವಿಸ್ ಇದೆ, ಜಾಬ್ ಸರ್ವಿಸು. ನಮ್ಮ ಸ್ಟೂಡೆಂಟ್ಗಳು ಡಾಕ್ಟ್ರು, ಇಂಜಿನಿಯರ್ಸು, ಇನ್ಸ್ಪೆಕ್ಟ್ರು, ಮಂಡಿ ಇನ್ಸ್ಪೆಕ್ಟ್ರು ಎಲ್ಲ ಆಗಿದ್ದಾರೆ ಸರ್. ಎಲ್ಲ ಬಂದು ನೋಡ್ಕೊಂಡು ನಾನು ಯಾರಿಗೂ ಏನು ವಿಷಯ ಮುಟ್ಟಿಲ್ಲ ಸರ್. ನೋಡಿ ಹಿಂಗೆ ಇದ್ದವ್ರು ಹಿಂಗೆ ಆಗ್ಬಿಟ್ರಲ್ಲ ಅಂತ ಎಲ್ಲ ಸ್ಟ್ರೋಕ್ ಹೊಡ್ಬಿಟ್ಟಿದೆ ಅಂತ ಅಂತೀರಿ ಸರ್. ನನಗೆ ಹೇಳ್ಕೊ ತಿರ್ಗಾಡಿ ಸರ್. ನಾನು ಹೆಚ್ಚಿಗೆ ಹೊರಗಡೆ ಹೋಗಲ್ಲ ಸರ್. ಅಂದರೆ ಪಕ್ಕದವ್ರು ಹೇಳ್ಕೊಂಡು ಇದು ಮಾಡಿದ್ದು. ಮತ್ತು ಮಕ್ಕಳುಗಳು ಆ ಥರ ಎಲ್ಲ. ಮತ್ತು ನನ್ನ ಮಕ್ಕಳುಗಳು ಸರ್ ಅಷ್ಟೊಂದು ಆರೈಕೆ ಮಾಡ್ಕೊಂಡು ದಿನ ಬಂದು ಕುಂಕುಮ ಹಚ್ಚೋದು,
ನಮ್ಮ ಮಾಸ್ಟರ್ PT ಮಾಸ್ಟರ್ ಒಳ್ಳೇದಾಗಲಿ ಅಂದ್ಕೊಂಡು ಫಿಸಿಕಲ್ ಆಕ್ಟಿವಿಟಿ. ಜೊತೆಗೆ ಒಂದು ಒಳ್ಳೆ ಸಾಂಗು ಹೇಳ್ಕೊಡ್ತೀನಿ ಸರ್ ಅದನ್ನು. ಅದಕ್ಕೆ ನಿಮ್ದೊಂದು ಫೋಟೋ ಹಾಕ್ಬಿಟ್ಟು ಒಂದು ನೀನೇ ನನ್ನ ಜೀವ ನೀನೇ ನನ್ನ ದೈವ ನೀನೇ ನನ್ನ ಗುರು ನೀನೇ ಎಲ್ಲ ಅದೊಂದು ಇದು ಮಾಡ್ಬೇಕಂದ್ರೆ ಸರ್ ಸಾಂಗ್ಗೆ ನೀವು ಫೋಟೋ ಹಾಕ್ಬಿಟ್ಟು ಹಾಕ್ಬೇಕಂತ ಅನ್ಕೊಂಡೆ ಸರ್. ದೇವ್ರ ಫೋಟೋ ಹಾಕಿ ಇಲ್ಲ ಸರ್, ನನಗೆ ಹೇಳಿಲ್ಲ ಸರ್, ನಾನು ಸಾವನ್ ದಾವಡೆಯಿಂದ ಬಂದಿದ್ದೀನಿ ಸರ್ ಬದುಕಿ. ನೋವು ತಡಿನಾರ್ದೆ ಹೇಗೆ ಹಿಂಗೂ ಮಾಡ್ಕೊಂಡಿದ್ದೆ ಸರ್. ಟ್ರೈ ಮಾಡಿದ್ರಿ? ಒಬ್ಬ ಶಿಕ್ಷಕನಾಗ ಹೇಳ್ಬಾರ್ದು, ಬಟ್ ಆ ಕಂಡೀಷನ್ ಹೋಗಿ ಸರ್ ಅದೇ ಭಗವಂತನ ಸಂಕಲ್ಪ ಬೇರೆನೇ ಇದೆ ಸರ್. ಆ ಲೆವೆಲ್ಗೆ ಹೋಗಿ ನೀವು ವಾಪಸ್ ಬಂದಿದ್ದೀರಾ ಅಂತಂದರೆ ನಿಮ್ಗೆ ವಾಸಿ ಆಗಬೇಕು. ಮತ್ತು ನೀವು ಮತ್ತೆ ಎಷ್ಟೋ ಸಾವಿರಾರು ಜನ ಲಕ್ಷಾನುಗಟ್ಟಲೆ ಸ್ಟೂಡೆಂಟಿಗೆ ಮತ್ತೆ ಮಾರ್ಗದರ್ಶಕ ಆಗಬೇಕು, ಏನೋ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಲೇ ಭಗವಂತ ಮತ್ತೆ ಶನಿವಾರ ಬತ್ತಂದ್ರೆ ಸರ್ ಯೋಗಾಸನ ಹೇಳ್ಕೊಡ್ತಿದ್ದೆ. ನಿಕ್ಕರ್ ಹಾಕೊಂಡು ಆ ಮೊಬೈಲ್ ನಾನು ಕಳೆದೈತೆ ಸರ್, ಅದಂದ್ರೆ ಎಲ್ಲ ಫೋಟೋ ಬಿಡಲಿತ್ತು. ನಿಕ್ಕರ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಯೋಗಾಸನ ಮಾಡಿ ಚಕ್ರಾಸನ ಮಾಡ್ತಿದ್ದೆ. ಚಕ್ರಾಸನ ಮಾಡಿ ಮೇಲ್ಗಡೆ ಹೊಟ್ಟೆ ಮೇಲೆ ಒಂದು ಮಗುನ ಕೂರಿಸ್ಕೊತಿದ್ದೆ, ಒಂದು ಹುಡುಗನ ಉಲ್ಟಾ ಚಕ್ರಾಸನ ಸರ್ ಮಾಡ್ತಾ ಇದ್ದೆ. ಅಂತ ನನಗೆ ಕಾಯಿಲೆ ಬಂತು ಸರ್. ನಿಮಗೆ ಎಷ್ಟು ದಿನ ಸರ್? ಈಗಲೂ ಸರ್ ನಾನು ಚಕ್ರಾಸನ, ಧನುರಾಸನ ಮತ್ತೆ ಇದೆಲ್ಲ ಮಾಡ್ತೀನಿ ಸರ್. ಇವಾಗ ನಾನು ಬೆಡ್ ಮೇಲೆ ನಾನು ಮಾಡ್ತೀನಿ ಸರ್. ಜೊತೆಗೆ ನಾನು ಮಾಡಿದ ನನ್ನ ಮೊಮ್ಮಗ ನೋಡ್ಕೊಂಡು ಮಾಡ್ತಾ ಇದ್ದಾನೆ. ಹ್ಞೂ ಸರ್, ಮೊಮ್ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಮಗ ಇದೆ ಸರ್, LKG. ನಿಮಗೆ ಲೈಕ್ ಒಂದೇ ಸರಿಗೆ ಆ ಲೆವೆಲ್ಗೆ ಹೆಂಗ್ ಹೋಯ್ತು ಸರ್? ಏನು ಗೊತ್ತಿಲ್ಲ ಪ್ರತಿಭಾ ಕಾರಂಜಿಗೆ ಹೋದ್ರಿ, ಸಡನ್ ಒಂದೇ ಸರಿಗೆ ಕಾರಲ್ಲಿ ಓಡಾಡತ್ತಾರ ಸರ್. ಫಸ್ಟ್ ಒಂದು 10 ವರ್ಷದಿಂದ ಇದೇ ತರ ನನ್ನ ನೋವು ಬಂದ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಟಿದ್ರು. ದೊಡ್ಡದು ಇಂಜೆಕ್ಷನ್ ಮಾಡ್ಬಿಟ್ಟು ಇಂಜೆಕ್ಷನ್ ಕೊಟ್ಟಿದ್ರು. ಹಂಗಾಗಿ 10-12 ವರ್ಷ ಆಯ್ತು ಸರ್ ಅದು. ಆವಾಗಿಂದ ನೋವಿಗೆ ಏನಿರ್ಲಿಲ್ಲ. ಬಟ್ ಈಗ ದಿಢೀರ್ನೆ ಹಿಂಗ್ ಬಂತು. ಅದು ಸಡನ್ ಆಗಿ ಆಲ್ಮೋಸ್ಟ್ ಬೆಡ್ ರಿಡನ್ ಆಗೋ ಲೆವೆಲ್ಗೆ. ಹ್ಞೂ ಸರ್, ನಿಜ. ಕೂತ್ಕೊಂಡು ಹೇಳಕ್ ಆಯ್ತಿರಲಿಲ್ಲ, ಎದುರು ಇದು ಮಾಡಕ್ ಆಯ್ತಿರಲಿಲ್ಲ. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು, ಇದು ಮಾಡ್ಕೊಂಡು ಆ ಥರ ಇರೋದು. ಅದು ಮತ್ತೆ ನಿಮ್ಗೆ ವಾಪಸ್ ಬರಲೇ ಇಲ್ಲ ನಾವು. ಐ ಮೀನ್ ನಿಮಗೆ ಮತ್ತೆ ನಾರ್ಮಲ್ ಥರ ಆಗಲೇ ಇಲ್ಲ ನಿಮಗೆ. ಜಾಸ್ತಿ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆಮೇಲೆ ಆಪರೇಷನ್ ಮಾಡಿ ಒಂದು ಹೋಗ್ತಾ ಬಂತು. ಅಲ್ಲಿಂದ ಪಕ್ಕದ ಬೆಡ್ ಅವರು ಯಾರೋ ರಿಲೇಷನ್ ನೋಡಕ್ ಬಂದಿದ್ರು, ಹೇಳ್ಬಿಟ್ಟು ಆಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದು ಅದ್ರ ಮಾರನೆಗೆ ನಿಮ್ಮ ಹತ್ರ ಬಂದು ಸರ್. ವೀಲ್ ಚೇರಲ್ಲಿ ಬಂದಿದೆ ಸರ್. ಅದೇ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಸರ್, ಒಂದು ಮ್ಯಾಜಿಕ್ ಆಗ್ಬಿಟ್ಟಿದೆ ಇಲ್ಲಿ. ನಾನು ನಿಮ್ಮನ್ನ ಫೋಟೋ ನೋಡ್ತಾ ಇದ್ದೆ, ವಿಡಿಯೋಸ್ ನೋಡ್ತಾ ಇದ್ದೆ, ಎದುರಿಗೆ ನೋಡ್ಬಿಟ್ಟು ನನಗೆ ಅದಕ್ಕೆ ತಪ್ಕೊಂಡು ಹತ್ಬಿಟ್ಟೆ ಸರ್. ನಾನು ಒಟ್ಟು ಅಷ್ಟು ಒಳ್ಳೇದಾಗಿದೆ. ನನಗೆ 33 ವರ್ಷದ ಮಗ ಇದ್ದಾನೆ ಸರ್. ಮಗ ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಗನ್ಮೇನ್ ಆಗಿ. ಸೊ ಅಷ್ಟು ಸಿವಿಯರಿಟಿ, ಅಷ್ಟು ನೀವು ಯಾವ್ದಾರು ಒಂದು ಆಸನ ಹೇಳಿ ಸರ್, ಈಗ ಮಾಡ್ತೀನಿ ಸರ್ ನನಗೆ ರಿಯಲಿ ಸರ್. ಆಲಾಸನ ಮಾಡ್ತೀರಾ? ಆಲಾಸನ ಟ್ರೈ ಮಾಡ್ತೀನಿ ಸರ್. ಆಲಾಸನ ಈಸಿ ಅನ್ಸಲ್ಲ, ಕಾಲು ಎತ್ತ ಮೇಲೆ ಎತ್ತಬೇಕು ಅಷ್ಟೇ. ಟ್ರೈ ಮಾಡಿ ಸರ್. ಇದು ಸರ್ವಾಂಗಾಸನ. ಎಸ್, ಸೂಪರ್ ಸರ್. ಈ ಲೆವೆಲಿಗೆ ಮಾಡ್ತಿದ್ರು ಸರ್, ಪರ್ಫೆಕ್ಷನ್. ಓಕೆ, ನಿಧಾನ. ಓಕೆ, ಇವಾಗ ಚಕ್ರಾಸನ ಆಪೋಸಿಟ್. ಎಷ್ಟು ಊಟ ಮಾಡ್ಬಿಟ್ಟು ಮುಂದ್ಬಿಡೆ ಸರ್. ಓಕೆ, ನೋ ಪ್ರಾಬ್ಲಮ್ ಸರ್. ಮಾಡ್ತೀನಿ. ಓಕೆ, ನಿಮ್ಮ ಆಶೀರ್ವಾದ ನನಗೆ ಇದ್ಮೇಲೆ. ಓಹ್ ಸರ್, ಸೂಪರ್ ಸರ್. ಇದ್ರ ಮೇಲೆ ಕೂರ್ಸೋತಿದೆ ಸರ್. ಇಲ್ಲಿ ವಾವ್, ಪರ್ಫೆಕ್ಟ್ ಸರ್. ಗ್ರೇಟ್ ಸರ್. ಸರ್, ಈ ಸರ್ಜರಿ ಲೆವೆಲ್ಗೆ ಹೋಗಿ, ಸರ್ಜರಿ ಅನ್ನೋ ಲೆವೆಲ್ಗೆ ಹೋದ್ಮೇಲೆ ನಿಮಗೆ ಅಲ್ಲಿ ನಿಮಗೆ ಮಾಡಿಸ್ಬೇಕು ಅನ್ನಿಸ್ತಾ, ಮಾಡಿಸ್ಬಾರ್ದು ಅನ್ನಿಸ್ತಾ? ಸರ್, ಮಾಡಿಸಿದ್ರೆ ಅಪಾಯ ಅಂತ ಹೇಳಿದ್ರು. ಯಾರು ಲಂಗ್ಸ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿರೋರು ಹೇಳಿದ್ರು. ಡಾಕ್ಟ್ರೇ ಒಬ್ರು ಬಂದು ಹೇಳಿದ್ರು. ಡಾಕ್ಟ್ರೇ ಹೇಳಿದ್ರಾ? ಅನಸ್ತೇಸಿಯಾ ಕೊಡ್ತಾರಲ್ಲ ಸರ್, ಲೇಡೀಸ್ ಒಬ್ರು, ಅವ್ರು ಬಂದು ಹೇಳಿದ್ರು. ಅವರೆಲ್ಲ ಓಕೆ ಅಂತ ಹೇಳಿದ್ರು. ಒಂದು ಹುಡುಗಿ ಮಾತ್ರ ಬಂದು ಹೇಳಿದ್ರು. ಅವಾಗ ನಿಮಗೆ ಬೇಡ ಅಂತ ಅನಿಸಿ
ಹ್ಮ್ ಯೋಚನೆ ಮಾಡ್ತಾ ಇದ್ರಿ ಏನ್ ಯೋಚ್ನೆ ಮಾಡ್ಬೇಕು ಅಂತ. ಮಾಡ್ಬಿಟ್ಟು. ಆ ಟೈಮಲ್ಲಿ ನಿಮಗೆ ಪಕ್ಕದ ಬೆಡ್ ಅವ್ರು ಹೇಳಿರೋದು. ಹ್ಮ್. ಅಂದ್ರೆ ಆಮೇಲೆ ಒಬ್ಬ ಮಾಸ್ಟರ್ ಮಿಸ್ಸಸ್ ನಮ್ಮ ಮನೆ ಪಕ್ಕ ಹಾ 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 ಅವರು ಅವರು ಹೇಳಿದ್ರು. ಅವ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿರೋದು. ಅವರು ಅದಕ್ಕಿಂತ ಮುಂಚೆನೇ ಹೇಳಿದ್ರು. ಇಲ್ಲ ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ಮೇಲೆ ಡಿಸೈಡ್ ಮಾಡ್ಸ್ಕೊಂಡ್ ಬಂದ್ಮೇಲೆ ಅವರು ಹೇಳಿದ್ರು. ಹಾಗಾಗಿ ಇಬ್ರು ಹೇಳ್ದಂಗಾಗಿ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಜೊತೆಗೆ ನಮ್ಮ ಅಕ್ಕನ ಮಗಳು ಪ್ರೇಮ ಅಂತ ಹಾ 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 ಅವರು ಮೇಡಮ್ ಹಾ 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 ಅವರು ಯೂಟ್ಯೂಬ್ ಇದು ಮಾಡಿ ಹ್ಮ್ ನಂಬರ್ ಆ್ಯಡ್ ಮಾಡಿಕೊಡ್ತೀವಿ. 3 ಜನ ರೆಕಮೆಂಡ್ ಮಾಡಿದ್ದಾರೆ. ಸೂಪರ್ ಸರ್. ನಿಮಗೆ ಲೈಕ್ ಫುಲ್ಲು ಆ ಥರ ನೋವು ಯಾವ ಲೆವೆಲ್ಗೆ ಅಂದರೆ ಸೂಸೈಡ್ ಮಾಡ್ಕೊಂಡ್ಲೇಬೇಕನ್ನೋ ಲೆವೆಲ್ಗೆ ಏನಕ್ಕೆ ಸರ್ ಇದಾಯಿತು? ಸರ್ ನೋವು ಸರ್ 24 hours ನೋವು ತಡಿಕಾಗುತ್ತೆ ಸರ್. ಆ ನೋವು ಫಿಸಿಕಲ್ ಪೇನ್, ಮಲಿಕೊಂಡ್ರ ಪೇನು, ನಿಂತ್ಕೊಂಡ್ರ ಪೇನು, ಓಡಾಡಿದ್ರ ಪೇನು. ಅವಾಗ ಪೇನ್ ಕಿಲ್ಲರ್ ತಗೊಂಡ್ರೆ ಸರ್? ಪೇನ್ ಕಿಲ್ಲರ್ ತಗೊಂಡ್ರೆ ವರ್ಕ್ ಆಗ್ತಿತ್ತಾ? ಅದು ಪೇನ್ ಕಿಲ್ಲರ್ ಅಂದ್ರೆ ಸರ್ ಅದು ಇದರ ಗಂಟೆ ಇರೋದು ಪವರ್ ಪವರ್. ಈಗ ನೈಟ್ ಊಟ ಮಾಡ್ಬಿಟ್ಟು ತಿನ್ಬಿಟ್ಟು ಮಲ್ಕೊಂಡ್ರೆ ಹಾ. ಇರೋದು, ಮತ್ತೆ ಬೆಳಿಗ್ಗೆ ಇದ್ರೆ ಸೇಮ್ ಮತ್ತೆ ಸ್ಟಾರ್ಟ್ ಸೇಮ್. ಇನ್ನೇನು ಬರ್ತಾ ಇದೆ ಅನ್ಬೇಕಾದ್ರೆ ಅದನ್ನ ನೋಡ್ಬಿಟ್ಟೆ ಒಂಥರ ಮನಸ್ಸಿಗೆ ಅಷ್ಟೊಂದು ಆಘಾತ. ಇನ್ನೊಂದೇನು ಇನ್ನೊಂದು ಗಂಟೆ ಸ್ಟಾರ್ಟ್ ಆಗ್ತೈತೆ, ಇನ್ನೊಂದು ಗಂಟೆ ಜಾಸ್ತಿ ಆಗ್ಬಿಡುತ್ತೆ ಅನ್ನುವಾಗ ನಿಮ್ಮಲ್ಲೇ ಮೇಲ್ಗಡೆ ಡಾಕ್ಟ್ರು ಒಂದ್ ಕಾಲು ಇಷ್ಟು ಎತ್ತಪ್ಪ ಅಂದ್ರು ಒಂದ್ ಕಾಲ್ನ ಎತ್ತಕ್ಕಾಗಲಿಲ್ಲ ಸರ್. ಎತ್ತಕ್ಕೆ ಬಂದಿಲ್ಲ. ಓಕೆ. ಒಂದ್ ಕಾಲ್ನ ನೋಡಿ, ಈಗ 2 ಕಾಲ್ನು ಫುಲ್ ಎತ್ತಿ ಸರ್ವಾಂಗಾಸನ ಮಾಡಿದೆ, ಹಾಲಾಸನ ಅಂದ್ರೆ ನೇಗಿಲು ಆಸನ ಮಾಡಿದೆ, ಚಕ್ರಾಸನ ಮಾಡಿದೆ. ನಿಮ್ ಯೋಗದಲ್ಲಿ ತುಂಬಾ ಅಗಾಧವಾಗಿರ್ತಕ್ಕಂಥ ಜ್ಞಾನ ಸರ್ ಇದೆ ಸರ್, ಇದೆ. ಯೋಗ ಧ್ಯಾನ ಎಲ್ಲ ಮಾಡಿದೆ ಸರ್. ಹಂಗಾಗಿನೇ ನಿಮ್ಗೆ ನಾನು ಆತರ ಮಾಡ್ಕೋಬೇಕಂತ ಅನಿಸ್ತು. ಹ್ಞೂ ಸರ್, ಮಕ್ಕಳ ಮುಂದೆ ನಾನು ಇನ್ನೂ 5 ವರ್ಷ ಸರ್ವಿಸ್ ಇದೆ ಸರ್. ನನ್ನ ಮಕ್ಕಳೇ ನನ್ನ ದೇವ್ರ ಸರ್. ನಾನು ದೇವ್ರನ್ನ ನೋಡ್ಲಿಲ್ಲ, ಮಕ್ಕಳನ್ನ ನೋಡ್ತಾ ಇದ್ದೀನಿ. ಮಕ್ಕಳಲ್ಲಿ ದೇವ್ರು ನೋಡ್ತಾ ಇದ್ದೆ ಸರ್. ನಾನು ಎಷ್ಟು ಅಂದ್ರೆ ನನ್ನ ಮಕ್ಕಳುಗಳು ಗೊತ್ತು. ನಾನು ಭದ್ರತಲ ಕೊಪ್ಪದಲ್ಲಿದ್ದೆ, ಆಡ್ಲಿಲಿ 18 ವರ್ಷ, ಈಗ ಕ್ಯಾತ್ನಳ್ಳಿಯಿಂದ ತಳಗೋದಿ ಬಂದಿದ್ದೀನಿ. ಒಟ್ಟು 30 ವರ್ಷ, 29, 30 ವರ್ಷ ಸರ್ವಿಸ್ ಸರ್ ನನಗೆ ಜಾಬ್. ಏನ್ ಗೊತ್ತಾ, ನನ್ಗೆ ಒಂದು ಅನುಭವದಲ್ಲಿ ನಾವೆಲ್ಲ ಓದಿದ್ದು ಒಳ್ಳೆ, ನಾನು ನಿಮ್ಮನ್ನ ನೋಡ್ಬಿಟ್ಟು ಸೇಕಾಯ್ತೈತೆ. ಅಷ್ಟು ಪ್ರೀತಿ ಸರ್ ನನಗೆ. ನಮ್ಮ ಮನೆಯವರು ಅವ್ರು ಹೆಚ್ಚಿಗೆ ನೋಡ್ಬಿಟ್ಟು ತಲೆಗಿಲಿ ಕೆಟ್ಟೋದು, ಹುಚ್ಚಾಗಿ ಹೋಯ್ತಿ. ಯಾವಾಗ ನೋಡ್ರು ನಿಮ್ದೇ ಸರ್, ಇದನ್ನೇ ಯೂಟ್ಯೂಬಲ್ಲೇ ನೋಡೋದು, ಲೈಕ್ ಕೊಡೋದು. ಮುಖ್ಯವಾಗಿ ಸರ್ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇರ್ತಾರಲ್ಲ, ಮಕ್ಕಳಿಗೆ ಒಂದು ಶಿಸ್ತು, ಒಂದು ಸಂಯಮ, ಒಂದು ಫಿಸಿಕಲ್ ಫಿಟ್ನೆಸ್ ಮತ್ತೆ ಮಾನಸಿಕವಾಗಿ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡೋದೆಲ್ಲನೂ ಕೂಡ ಪಿ ಟೀಚರ್ ಸರ್. ಯಾಕಂದ್ರೆ ನಮಗೂ ಕೂಡ ಅನುಭವ ಆಗಿದೆ. ನನ್ನ ಸ್ಟೂಡೆಂಟ್ಗಳೇ ಈಗ ಮಂಡ್ಯದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಅವ್ರು ಕಾಲ್ ಮಾಡಿ ಕೇಳಿ. ಡಾಕ್ಟರ್ ಇದ್ದಾರೆ, ಹರೀಶ್ ಅಂದ್ಬಿಟ್ಟು ಡಾಕ್ಟ್ರು, ಕೆಂಪೇಗೌಡ ಆಸ್ಪತ್ರೆಯಲ್ಲಿ. ರಾಜಕೀಯ ವ್ಯಕ್ತಿಗಳಂತೂ ಫುಲ್ಲು. ನಾನು ಎಲ್ಲ ಮಕ್ಕಳನ್ನ ಸಾಮಾನ್ಯವಾಗಿ ನೋಡ್ತೀನಿ. ಅಲ್ಲ ಸರ್, ನೀವು ಆ ಲೆವೆಲ್ಗೆ ಟ್ರೈನಿಂಗ್ ಒಂದು ಎಲ್ಲ ಮಕ್ಕಳನ್ನ ಒಬ್ಬ ರೈತ ಹೇಳ್ಕೊಟ್ಟಿರೋದಕ್ಕೆ ಅವ್ರಿಗೆ ಅದು ಆ ಒಂದು ಸ್ಥಾನಕ್ಕೆ ಹೋಗಕ್ಕಾಗತ್ತೆ. ನನ್ನ ಈಗ ಡಾಕ್ಟರ್ ಅಂತ ಹೇಳಿದ ಸರ್ ಹರೀಶ್ ಆಗ್ಬಿಟ್ಟು ನನ್ನ ಹೆಸರನ್ನ ಅಚ್ಚ ವಹಿಸ್ಕೊಂಡ್ರು. ಒಬ್ಬ ಸ್ಟೂಡೆಂಟು. ಎಷ್ಟೋ ಮಕ್ಕಳುಗಳು ಅಚ್ಚ ವಹಿಸ್ಕೊಂಡವ್ರೆ, ಎದೆ ಮೇಲೆ ಅಚ್ಚ ವಹಿಸ್ಕೊಂಡವ್ರೆ. ಚಂದ್ರಶೇಖರ್ ಅಂತ ಅಷ್ಟು ಕಮಿಟ್ಮೆಂಟ್, ಅಷ್ಟು ಶಿಸ್ತು, ಸಂಯಮ ಬರುತ್ತಲ್ಲ ಸರ್. ಲಾಸ್ಟ್ ಅಲ್ಲಿ ಈ ತರ ಸಾವಲ್ಲಿ ನಾನು ಸಾಯ್ಬೇಕಲ್ಲಪ್ಪ ಅಂತ ಯೋಚನೆ ಆಗ್ತಿತ್ತು ಸರ್ ನನಗೆ. ಇಲ್ಲ ಸರ್, ನೀವು ಅಷ್ಟು ಸಾವಿರಾರು ಗಟ್ಟಲೆ, ಲಕ್ಷಾನು ಗಟ್ಟಲೆ ಜನಕ್ಕೆ ಒಳ್ಳೇದು ಮಾಡಿದಿರ ಅಂದ್ರೆ ಆ ಭಗವಂತ ಒಳ್ಳೇದು ಮಾಡಿದ್ರಿಗೆ ಒಳ್ಳೇದೇ ಮಾಡ್ತಾರೆ ಸರ್. ಅದು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಸರ್, ಅಷ್ಟೇ. ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಸರ್. ತುಂಬ ಭಾವಕರಾಗ್ತಿದ್ರಿ ಇವತ್ತು. ಇತ್ತೀಚೆಗೆ ಮನೇಲೂ ಸ್ವಲ್ಪ ಕೇವಲ ನೋಡ್ಬಿಟ್ಟು. ಹೌದು ಸರ್. ಹೆಂಡತಿ ಮಕ್ಕಳು ಕೇವಲ ನೋಡ್ಬಿಟ್ಟು ಎತ್ತು ದುಡಿಯೋವರೆಗೂ ಅದಕ್ಕೆ ಬೆಲೆ, ದುಡಿಯೋದು ಕಮ್ಮಿ ಆದ ತಕ್ಷಣ ಅದು ಎತ್ತು ಬೆಲೆ ಇಲ್ಲ ಸರ್. ಅದಕ್ಕೆ ನಾವು ಕೊನೆವರೆಗೂ ಬೆಲೆ ಕಳ್ಕೊಬಾರ್ದು ಸರ್. ದೈಹಿಕವಾಗಿ ಗಟ್ಟಿ ಇರಬೇಕು, ಮಾನಸಿಕವಾಗಿ ಗಟ್ಟಿ ಇರ್ಬೇಕು ಸರ್. ಇಲ್ಲ ಸರ್, ನಾನು ಹೆಂಡತಿ ಮಕ್ಕಳಿಗೆ ಇಲ್ಲ ಅಂದ್ರೆ ನಾನು 5 ವರ್ಷ ನಾನು ಸ್ಕೂಲ್ ಮಕ್ಕಳಿಗೋಸ್ಕರ ನನ್ನಲ್ಲಿರೋ ವಿದ್ಯೆನ, ನನ್ನಲ್ಲಿರೋ ಗುಣಗಳನ್ನ, ನೀತಿಕತೆಗಳನ್ನ ಹೇಳಿ ದಾರಿ ಇರಬೇಕು ಸರ್. ನಮ್ಮ ಅಕ್ಕಪಕ್ಕ ಟೀಚರ್ಸ್ ಎಲ್ಲ ಎಷ್ಟು ಇದು ಮಾಡ್ತಾರೆ ಸರ್. ಏನ್ ಸರ್ ನಿಮ್ಗೆ ಎಷ್ಟು ಮಕ್ಕಳಲ್ಲಿ ಎಷ್ಟೊಂದು ಹಚ್ಕೊಂಡಿದೆ ಸರ್ ಅಂದ್ಕೊಂಡು. ನಾನು ಹಾಕೋ ಸ್ಟೇಟಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಹೊಗಳ್ತಾರೆ ಸರ್. ಹಾಂ ಸರ್, ಹೌದು ಸರ್. ಆ ಒಂದು ಪಾಸಿಟಿವ್ನೆಸ್ ಇರಲೇಬೇಕಲ್ಲ ಸರ್ ನಮ್ಮೊಳಗಡೆ. ನಮಗೆ ಒಬ್ರು ಪಿ ಟೀಚರ್ ಇದ್ರು, ಮಾಂತೇಶಪ್ಪ ಮಿಸ್ಟ್ರು ಅಂತ. ಎಕ್ಸಲೆಂಟ್. ಅವ್ರು ಬರೋವರೆಗೂ ನಾವೇನೂ ಇಲ್ಲ, ನಾವು ಶೂನ್ಯ. ಅವ್ರು ಬಂದ್ಮೇಲೆ ನಮ್ಗೆ ಕಂಪ್ಲೀಟ್ ಸರ್ವತೋಮುಖ ಅಭಿವೃದ್ಧಿ ಆಗಿದ್ದು. ನಾವು ಇವತ್ತು ಸರ್ ಒಂದಿನ ರಜಾ ಹಾಕ್ಬಿಟ್ಟು ಒಂದಿನ ರಜಾ ಹಾಕ್ಬಿಟ್ಟು ಅದು ಮಾಡಕ್ ಬಂದ್ರೆ ಎಲ್ಲ ಮಕ್ಕಳೆಲ್ಲ ಬಂದು ಸುತ್ತಕತ್ತಾ ಇದ್ರು.
ಯಾಕೆ ಬಂದಿಲ್ಲ ಅಂತ. ಹ್ಮ್. ಅಷ್ಟು ನೋವು, ಯಾಕಂದ್ರೆ ಅದು ಹಂಗಿದೆ ಸರ್. ಫಿಸಿಕಲ್ ಎಜುಕೇಶನ್ ಟೀಚರ್ ಅಂತಂದ್ರೆ ಆತರ ಇರ್ತಾರೆ ಸರ್. ಇಲ್ಲಿ ಒಂದು ಕೆಲವರು ಬರೀ ಫಿಸಿಕಲ್ ಎಜುಕೇಶನ್ ಇರ್ತಾರೆ, ಅದಲ್ಲ, ನಾನು ಸಾಂಗ್ ಹಾ. ಡ್ಯಾನ್ಸ್ ಹಾಡು ಅದೇ ಸರ್ವತೋಮುಖ. ಪಾಠ, ಯಾವ ಪಾಠ ಬೇಕು, ಕರೆಕ್ಟ್, 1 to 7th. ಹೌದೌದು. ಅದರಲ್ಲೂ ಸೋಷಿಯಲ್ ನನಗೆ ಇಷ್ಟವಾದ. ಹಂಗಾಗಿ ಸೋಷಿಯಲ್ ಹ್ಮ್. ಸಬ್ಜೆಕ್ಟ್ ತಗೊಂತ ಇದ್ರಿ. ಸರ್ ಕರೆಕ್ಟ್. ಈ ಮೊನ್ನೆ ನಿಂತ್ಕೊಂಡು ಸರ್ ಒಂದು ಪಾಠ ಮಾಡಿದೆ, ಹಾ. ಮಲಿಕೊಂಡು ರೈಟ್ ಹಾಕಿ ಕೊಡ್ತಾ ಇದ್ದೆ, ಬೆಂಚ್ ಮೇಲೆ ಮಲಿಕೊಂಡು. ಓ, ಒಂದು ಅಶೋಕಂದು ಮತ್ತೆ ಇದು ಬುದ್ಧಂದು ಒಂದು ಪಾಠ ಪೇನ್ ಮಾಡ್ಬಿಟ್ಟು ಇದೆ, ಕುತ್ಕೊಳಕ್ ಆಗ್ತಿಲ್ಲ, ಮಲ್ಕೊಂಡ್ಬಿಟ್ಟು. ಅವಾಗ ನಿಂತ್ಕೊಂಡು 1 ಗಂಟೆ 1.5 ಗಂಟೆ ಅರ್ಧ ಗಂಟೆ ಮಾಡಿದ್ದೀನಿ ಸರ್. ಅರ್ಧ ಅವಧಿ ತಗೊಂಡು ಅದನ್ನ ಫೋಟೋ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲ ಐತೆ ಪಾಠ ಮಾಡಿದ್ದು, ಬೋರ್ಡ್ ಮೇಲೆ ಫೋಟೋ ಮಾಡಿದ್ದು. ಮಲ್ಕೊಂಡ್ಬಿಟ್ಟು ಇದು ಮಾಡಿರೋದು ಸರ್ ಇಲ್ಲ, ನಾನು ಫಸ್ಟು ಇದು ಬರೋ ಮುಂಚಿತೇನೆ ಮಕ್ಕಳು ಬಂದರೆ ಹಿಂಗೆ ಬೆಂಚ್ ಮೇಲೆ ಕೂತ್ಕೊಂಡು ಹಿಂಗೆ ರೈಟ್ ಹಾಕಿ ಕೊಡ್ತಾ ಇದ್ದೆ. ಹಾ. ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೋದ್ಮೇಲೆ ಓಕೆ. ಬೆಳಿಗ್ಗೆ ಕ್ಲಾಸ್ ತಗೊಂಡು ಮಧ್ಯಾಹ್ನ ಗಂಟ ನಿಂತ್ಕೊಂಡು ಪಾಠ ಮಾಡಿ, Continuous ಇರುತ್ತೆ. ನಿಂತ್ಕೊಂಡು ಬೋರ್ಡ್ ಮೇಲೆ ಬರ್ಕೊಂಡು ಪೇನ್ ಇರಲ್ಲ, ಸುಸ್ತಿರಲ್ಲ, ಹ್ಮ್. ವೀಕ್ನೆಸ್ ಇರಲ್ಲ, ಏನಿಲ್ಲ. ಸ್ವಲ್ಪ ಸುಸ್ತಾಯ್ತಾಯ್ತು, ಹಾ. ಆಗ ಸ್ವಲ್ಪ ನೀರು ಕುಡ್ಕೊಂಡು ಹಾ. ಮಾಡಿದ್ದೀನಿ. ಅದು ಫೋಟೋ ಇಲ್ಲಿದೆ ಬೇಕಾದ್ರೆ. ಓಕೆ ಸರ್, ಅದನ್ನ ಕಳಿಸಿರಿ ಸರ್ ನಮಗೆ, ನಮ್ಮ ವಿಡಿಯೋದಲ್ಲಿ ಹಾಕ್ತೀನಿ, ಆಮೇಲೆ ಕಳಿಸ್ರಿ. ಬೇಸಿಕಲಿ ಏನಂದ್ರೆ ಸರ್, ಸರ್ವತೋಮುಖ ಅಭಿವೃದ್ಧಿ. ಅಭಿವೃದ್ಧಿಗೆ ಪ್ರಶ್ನೆ ಏನಂದ್ರೆ ಸರ್, ಈಗ ಫಿಸಿಕಲ್ ಎಜುಕೇಶನ್ ಹೇಳ್ಕೊಡ್ತಕ್ಕಂಥ ಒಂದು ಯೋಗ ಟೀಚರ್, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ತೀರಿ ಮೋಸ್ಟ್ಲಿ. ಅಷ್ಟು ಯೋಗ ಮಾಡ್ತಾರೆ, ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ನಮ್ಮ ವೀಕ್ಷಕರಿಗೆ ಬರ್ತಕ್ಕಂಥ ಪ್ರಶ್ನೆ ಅಂದರೆ, ಫಿಸಿಕಲ್ ಎಜುಕೇಶನ್ ಟೀಚರ್ ಅಂದರೆ ಅವರು ಅಷ್ಟು ಫಿಸಿಕಲಿ ಆಕ್ಟಿವ್ ಆಗಿರ್ತಾರೆ, ಫಿಟ್ ಆಗಿರ್ತಾರೆ, ಅವ್ರಿಗೆ ಯಾಕೆ ಡಿಸ್ಬಲ್ಸ್ ಆಯಿತು? ಕರೆಕ್ಟಾ ಸರ್? ಅದು ಬರ್ತಕ್ಕಂಥ ಸರ್ವೇ ಸಾಮಾನ್ಯವಾಗಿ ಒಂದು ಯಾವ್ದೋ ಬೇರೆ ಟೀಚರ್ ಆಗ್ಬೋದು, ಅಥವಾ ನಾರ್ಮಲ್ ಸೆಡೆಂಟರಿ ಲೈಫ್, ಸುಮ್ಮನೆ ಕುತ್ಕೊಂಡು ಪಾಠ ಮಾಡುವಂತ ಆ ಥರದಲ್ಲಿ ಇದ್ರೆ ಅವ್ರಿಗೆ. ಸರ್ ನನಗೆ ಇದು ಸಮಸ್ಯೆ ಅಂದರೆ, ನಮ್ಮ ತಾಯಿ ತೀರೋಗಿ 5 ವರ್ಷ ಆಯಿತು ಸರ್. ಓಕೆ. 4 ವರ್ಷ ತುಂಬ 5 ವರ್ಷ. ಆವಾಗಿಂದ ನಾವು ಜಮೀನು ಮಾಡಿರಲಿಲ್ಲ. ಓಕೆ. 5 ವರ್ಷದಿಂದ ತೆಕ್ಕಲು ಬಿಟ್ಬಿಟ್ಟಿದ್ದ, ಮಾಡಿರಲಿಲ್ಲ. ಈ ವರ್ಷ ಗದ್ದೆ ಉಳಿಸಿ ಮಾಡಿ, ಗದ್ದೆಯಲ್ಲಿ ಕೆಲಸ ಮಾಡೋದು, ಇದು ಮಾಡೋದು, ಮತ್ತು ಕ್ಲಾಸ್ಗೆ ಹೋಗೋದು. ಅಲ್ಲೇ ಸ್ವಲ್ಪ ನಂಗೆ ಗದ್ದೆಲೇ ಸ್ವಲ್ಪ ನಂಗೆ ಸರ್ ಲೈಟಾಗಿ ಇದು ಬಂದು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಹೇಳ್ತಾ ಬಂದು ಸರ್. ನಾನು ಅದು ಪೇನ್ ಕಿಲ್ಲರ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಇದು ಮಾಡ್ತಾ ಇದ್ದೆ. ಆದರೆ ಆಮೇಲೆ ಇದು ಹಿಂಗೆ ಅಂತ ಗೊತ್ತಾಗಿದ್ದು. ಆಕ್ಚುಲಿ ಅದೊಂದು, ಮತ್ತೆ ಇನ್ಫ್ಲಮೇಟರಿ ಫುಡ್ ಬಾಡಿ ಒಳಗಡೆ ಹೋಗಿರುತ್ತೆ. ಇನ್ಫ್ಲಮೇಟರಿ ಫುಡ್ ಅಂತಂದ್ರೆ ಹಾಲು, ಕಾಫಿ, ಟೀ, ಸಕ್ಕರೆ, ಮೈದಾ, ಗೋಧಿ, ರಿಫೈಂಡ್ ಆಯಿಲ್, ರಿಫೈಂಡ್ ಶುಗರ್, ಇವೆಲ್ಲರೂ ಬಾಡಿ ಒಳಗಡೆ ಹೋಗುವಾಗ ಏನಾಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗ್ಬಿಟ್ಟು ಡಿಸ್ಕ್ ಮೇಲೆ ಪ್ರಭಾವ ಬೀರಿ ಡಿಸ್ಕ್ ವೀಕ್ ಆಗಿಬಿಡುತ್ತೆ. ವೀಕ್ ಆಗಿಬಿಟ್ಟು ಪ್ರೆಷರ್ ಜಾಸ್ತಿ ಆಗಿ ಡಿಸ್ಕ್ ಒಳಗಡೆ ಹೋಗಿ ಸ್ಪೈರಲ್ ಕಣ್ಣ ಟಚ್ ಮಾಡುತ್ತೆ. ಅವಾಗ ಕಂಪ್ಲೀಟ್ ಸಿಯಾಟಿಕ್ ಅನ್ನೋರು ನಮಗೆ ಹೊಡೆತ ಬರೋ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಡಿಸ್ಕ್ ಬಲ್ಜ್ ಆಗಿರೋದನ್ನ ಕಟ್ ಮಾಡಿಬಿಟ್ಟು ಸರ್ಜರಿ ಮಾಡಿ ತೆಗಿಬೇಕಂತ ಇರ್ತಕ್ಕಂಥದ್ದು ಒಂದು ಪ್ರಚಲಿತ. ಬಟ್ ಏನು ಪ್ರೆಷರ್ ಜಾಸ್ತಿ ಆಗಿದೆ, ಡಿಸ್ಕಲ್ಲಿ ವೀಕ್ ಆಗಿದೆ, ಆ ವೀಕ್ನೆಸ್ನ ಬಂದಿರೋದಕ್ಕೆ ಏನು ಕಂಡು ಇನ್ಫ್ಲಮೇಟರಿ ಫುಡ್ ಅವಾಯ್ಡ್ ಮಾಡಿಬಿಟ್ಟು ಬ್ಲಡ್ಡಲ್ಲಿ ಆಗಿರ್ತಕ್ಕಂಥ ಇನ್ಫ್ಲಮೇಷನ್ ಕಮ್ಮಿ ಮಾಡಿಬಿಟ್ಟು ಡಿಸ್ಕಿಗೆ ಹೋಗತಕ್ಕಂಥ ಆ ಒಂದು ಶಕ್ತಿನ ನಾವು ಮತ್ತೆ ವಾಪಸ್ ತುಂಬಿದರೆ ಮತ್ತೆ ನಾರ್ಮಲ್ ಆಗುತ್ತೆ ಅಂತಕ್ಕಂಥದ್ದು ಫಂಕ್ಷನಲ್ ಮೆಡಿಸಿನ್ ಮತ್ತು ಇಂಟಿಗ್ರೇಟೆಡ್ ಮೆಡಿಸಿನ್ ನಾವು ಪ್ರಾಕ್ಟೀಸ್ ಮಾಡಲಾಗೋದು. ಹಂಗಾಗಿ ನಿಮಗೆ ಏನು ಸೆಕೆಂಡ್ ವಿಸಿಟ್ ಮಾಡಿದ್ರಲ್ಲ, ಅವಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಲಡ್ ರಿಪೋರ್ಟ್ ಬಂದಿತ್ತು ಆಲ್ರೆಡಿ 3-4 ಡೇಸಲ್ಲಿ. ಆ ರಿಪೋರ್ಟ್ನ ನೋಡ್ಬಿಟ್ಟು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ನಿಮಗೆ ರೆಸ್ಪಾನ್ಸ್ ಮಾಡ್ತೇವೆ. ಯಾವ ಲೆವೆಲ್ ರೆಸ್ಪಾನ್ಸ್ ಮಾಡ್ತೀವಿ? ಒಂದು ವಾರಕ್ಕೆ ಸರ್, ಒಂದು ವಾರಕ್ಕೆನೆ 2ನೇ ವಿಸಿಟ್ಗೆ 1 ವಾರಕ್ಕೆನೆ ನಾನು ಫುಲ್ ಏನು ಇಲ್ಲ ಅಂದಾಗ ಆಗ್ಬಿಟ್ಟೆ. ನೋವೇ ಇಲ್ಲ, ಕಾಲ್ ಮಾತ್ರ ಸ್ವಲ್ಪ ಎಳ್ಕೊಂಡು ತಿರುಗಾಡ್ತಾ ಇದ್ದೆ. ಆಮೇಲೆ ಈಗ ಗಾಡಿನೇ ಓಡಿಸ್ತೀನಿ ಸರ್. ಈಗ ಗಾಡಿ ಓಡಿಸ್ಕೊಂಡೆ ಹೋಗೋದು ಕ್ಲಾಸ್ಗೆ, ಗಾಡಿ ಓಡಿಸ್ಕೊ ಬರ್ತೀನಿ. ಖಂಡಿತ ಸರ್, ಸೂಪರ್ ಸರ್. ಸೊ ನಿಮ್ಗೆ ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆಯೋ ಇನ್ನೂ ಹಿಂಗೆ ಇಂಪ್ರೂವ್ಮೆಂಟ್ ಆಗಲಿ. ಮತ್ತೆ ಇಲ್ಲೂ ಸರ್ ಕೆಲವರೆಲ್ಲ ಹೊರಗಡೆ ಎಲ್ಲ ಹೇಳಿದ್ರು, ನಾನು ಹೇಳಿದೆ ದೇವರು ಅವರಲ್ಲಮ್ಮ, ದೇವರು ನಮ್ಗೆ ಕಾಣದೆ ದೇವರೆಲ್ಲ ರಾಕೇಶ್ ಸರ್ ದೇವರು. ನನಗೆ ಈ ಥರ ಅವ್ರ ಫೇಸ್ ನೋಡಲಿಲ್ಲ, ಚಿತ್ರದಲ್ಲಿ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ, ಈ ಥರ ಬಂದು ನನಗೆ ಆಗಿದೆ ಈ ಥರ ಅಂತ ಹೇಳಿದೆ. ತುಂಬ ಹೊಗಳಿದ್ರು ಸರ್, ನಮ್ಮ ಥರ ನಿಮಗೂ ಆಗಲಿಯಪ್ಪ ಅನ್ಕೊಂಡು. ಇಲ್ಲ ಸರ್, ಇನ್ನೂ ಚೆನ್ನಾಗ್ತೀರಾ. ಇವಾಗ ಟೋಟಲ್ 90% ಕಡಿಮೆ ಇದೆಯಾ? 80% ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಸರ್? ಅದೇ ಇನ್ನೊಂದು ಅವಾಗ ಯಾವಾಗ ಒಂದ್ಸರಿ ಕಾಣಿಸ್ಕೊಳ್ಳುತ್ತೆ ಸರ್. ನೋವಂತಿಲ್ಲ, ನೋವೇ ಇಲ್ಲ, ನೋವು ಒಂಚೂರು ನೋವಿಲ್ಲ ಸರ್. ಅಂದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಕಾಲು ಸ್ವಲ್ಪ ಹೇಳ್ತಾ ಬರುತ್ತೆ. ಅದು ಸ್ಟ್ರೆಂತ್ ಮಾಡೋಣ. ಸ್ಟ್ರೆಂತ್ ಮಾಡೋದಕ್ಕೆ ಸ್ವಲ್ಪ ನರ್ವ್ ಸ್ಟಿಮ್ಯುಲೇಟ್ ಮೆಡಿಸಿನ್ಸ್ ಕೊಡ್ತೀನಿ, ಅದು ಸ್ವಲ್ಪ ಸ್ಟಿಮ್ಯುಲೇಟ್ ಆಗಲಿ. ಸ್ವಲ್ಪ ಡಯಟ್ ಹಿಂಗೆ ಕಂಟಿನ್ಯೂ ಮಾಡಿ. ಡಯಟ್ ಆಮೇಲೆ ಮನೆಗೂ ಹೇಳಿಲ್ಲ ಸರ್ ನೀವು. ಮನೇಲಿ ಹೇಳಿದ್ರೆ ಒಬ್ಬರೇ ಹೋಗ್ತಾರೆ ಅಂದ್ಬಿಟ್ಟು ನನ್ನ ಮಗ ಬರ್ತಾನೆ, ಕಾರಲ್ಲಿ ಮಗ ಹೆಂಡತಿ ಎಲ್ಲ ಕರ್ಕೊ ಬಂದ್ರು. ನಾನು ಮನೆಗೂ ಹೇಳ್ದೇನೆ, ರಿಪೋರ್ಟ್ನ ಬ್ಯಾಗ್ ಹಾಕೊಂಡು ಹೆಂಡತಿ ಮಕ್ಳಿಗೆ ಹೇಳ್ದೇನೆ, ಬಂದು ನಿಮ್ಮ ಹತ್ರ ಬಂದು. ಗ್ರೇಟ್ ಸರ್, ವೆರಿ ವೆರಿ ಹ್ಯಾಪಿ ಟು ಟ್ರೀಟ್ ಯು. ನಿಮಗೆ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೆ ಇಲ್ಲ ಸರ್, ನಿಜವಲ್ಲ. ನಾನು ದೇವ್ರು ಅಂತ ಫೋಟೋ ಇಡ್ತಿದ್ದೆ, ಬಟ್ ನಿಮ್ಮನ್ನ ನಾನು ಏನು ಗೊತ್ತಾ ಸರ್, ನಿಮಗೆ ವಾಸಿಯಾಗೋ ಟೈಮು, ಅದು ಅರಿಯೋ ಗಳಿಗೆ, ಮತ್ತೆ ನೀವು ಅಷ್ಟು ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ
ಒಂದು ಒಳ್ಳೆತನ ನಿಮ್ಮನ್ನು ಕಾಪಾಡ್ತು ಅಷ್ಟೇ. ಕೆಟ್ಟ ನಿರ್ಧಾರಗಳಿಗೆ ಹೋಗದಂಗೆ ನಿಮ್ಮನ್ನು ಕಾಪಾಡಿ ಇಲ್ಲಿ ತಂದಿದೆ. ಇನ್ನೊಂದು ಸ್ವಲ್ಪ ಏನಿದೆ ಆ ಪೇನ್ ಸರಿ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ತಿಂಗಳು 2 ತಿಂಗಳು ಮಾತ್ರ ತಗೊಂಡ್ಬಿಟ್ಟು ಎಲ್ಲ ನಿಲ್ಸ್ಕೊಂಡು ನೀವು ಫುಡ್ಡಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ರು ಲಾಸ್ಟ್ 1 ತಿಂಗಳಿಂದ ಏನು ಪಥ್ಯ ಮಾಡ್ತಾರೆ ಅದೇ ಪಥ್ಯನೇ ಕಂಟಿನ್ಯೂ ಮಾಡ್ಕೊಂಡು ಜ್ಯೂಸ್ಗಳು ಕುಡ್ಕೊಂಡು ಮತ್ತೆ ಅನ್ವಾಂಟೆಡ್ ಎಲ್ಲ ಅವಾಯ್ಡ್ ಮಾಡಿದ್ರ. ಚಪಾತಿ ಡಯಾಬಿಟಿಸ್ ಇದೆ ಅಂತ ಚಪಾತಿ ಜಾಸ್ತಿ ಯೂಸ್ ಮಾಡಿರ್ತೀರಾ, ಅದೆಲ್ಲ ತಗೊಂಡ್ರೆ ಸರ್ ಶೀತ ಬೇಡ. ಬೂದುಗುಂಬಳಕಾಯಿ ಕೆಲವರು ಸೆಟ್ ಆಗಲ್ಲ, 30% ಜನ ಸೆಟ್ ಆಗಲ್ಲ. ಬೂದುಗುಂಬಳಕಾಯಿ ನಲ್ಲಿಕಾಯಿ ಕೊತ್ತಂಬರಿ ಸೊಪ್ಪು ಕಂಟಿನ್ಯೂಸ್ ಮಾಡಿ. ತೆಂಗಿನಕಾಯಿ ಕಂಪಲ್ಸರಿ ತಿನ್ನಿ, ದಿನ ಸಾಯಂಕಾಲ ಅರ್ಧ ಹಸಿ ತೆಂಗಿನಕಾಯಿ ಕಂಪಲ್ಸರಿ ತಿನ್ಬೇಕು. ಇನ್ಫ್ಲಮೇಟರಿ ಫುಡ್ ಬಾಡಿ ಒಳಗಡೆ ಹೋದಾಗ ನಾವು ಹೇಳಿದ್ಮೇಲೆ ಏನೇನು ಬಿಟ್ಟಿರಿ ಸರ್ ನೀವು ಊಟದಲ್ಲಿ? ಸರ್ ಎಲ್ಲ ಬಿಟ್ಟಿದ್ದೀನಿ ಸರ್. ಮುಂಚೆ ಏನೇನು ತಗೊಂತ ಇದ್ರಿ? ಎಲ್ಲ ಏನೇನು ತಗೊಂತಿದ್ರಿ ಹೇಳ್ರಿ? ಅದೇ ಬೇಕರಿ ಐಟಮ್ಸ್ ತಿಂತಾ ಇದೆ, ಹಾಲು ಕಾಫಿ ಮಾಡ್ತಾ ಇದ್ದೆ, ಮತ್ತೆ ಚಪಾತಿ ಮತ್ತೆ ಉಪ್ಪಿಟ್ಟು ಅವೆಲ್ಲ ತಿಂತಾ ಇದೆ ಸರ್. ಅವೆಲ್ಲ ತಿಂತಾ ಇದೆ. ಅದೊಂದು ಸ್ಲಿಪ್ ಕೊಟ್ಟ ಮೇಲೆ ಇಲ್ಲೇ ಇಟ್ಕೊಂಡಿದ್ದೀನಿ ಸರ್. ಅದನ್ನ ಏನಾದ್ರು ಮನೆಯಲ್ಲಿ ಬಾಕ್ಸ್ ಹಾಕಿದ್ರೆ ಅದ್ ನೋಡ್ಬಿಟ್ಟು ಇದೆಯಾ ಆಮೇಲೆ ತಿಂತೀನಿ. ಅದಕ್ಕೆ ಸಿಂಪಲ್ ಆಗಿ ಇಷ್ಟೇ ಮಾಡ್ತಾರೆ, ಯಾಕಂದ್ರೆ ಅದು 24 hours ನಮ್ಮ ಜೊತೆಗೆ ಇರುತ್ತೆ ಅಂತ. ನೋಡಿ ಸರ್, ಅವು ನಿಮಗೆ ಸಮಸ್ಯೆ ಮಾಡ್ಬೋದು. ನೀವು ಮಾಡಿರ್ತಕ್ಕಂಥ ಯೋಗಾಸನ, ಫಿಸಿಕಲ್ ಎಕ್ಸರ್ಸೈಸು ಮತ್ತೆ ಇದು ತೋಟದಲ್ಲಿ ಕೆಲಸ, ಗದ್ದೆನಲ್ಲಿ ಕೆಲಸ ಮಾಡಿರೋದು ಅದು ಯಾವುದೂ ನಿಮಗೆ ಎಫೆಕ್ಟ್ ಆಗಿಲ್ಲ. ಅದು ಬಾಡಿನಲ್ಲಿ ಇನ್ಫ್ಲಮೇಷನ್ ಲೆವೆಲ್ ತುಂಬ್ತಾ ಬಂದು ಆ ಲೆವೆಲ್ಗೆ ಡ್ಯಾಮೇಜ್ ಮಾಡ್ತು. ಒಂದು ದಿನ ಆ ಲೆವೆಲ್ಗೆ ಹೋಯ್ತು ಅಂದರೆ ಬೆಡ್ ರಿಡನ್ ಆಗೋ ಲೆವೆಲ್ಗೆ ಹೋಯ್ತು. ಸೊ ಹಂಗಾಗಿ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರು ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಥರ ಫುಡ್ ಏನೇ ತಗೊಳ್ತಾ ಇದ್ರು ಅದನ್ನ ಫಸ್ಟ್ ಸ್ಟಾಪ್ ಮಾಡಿ. ಫಸ್ಟ್ ಸ್ಟಾಪ್ ಮಾಡಿಬಿಟ್ರೆ ಅಲ್ಲೇ ರಿಸಲ್ಟ್ ಬರೋ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನೀವು ಅವತ್ತೇ ನೀವು ವಿಡಿಯೋ ನೋಡಿದಾಗ ನೀವು ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ರೆ ಒಂದು ವಾರದಲ್ಲಿ 1 ವಾರ 15 ದಿನ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದಿದ್ರೆ ಇನ್ನೂ ಫಸ್ಟೇ ವಿಸಿಟ್ಗೆ 50% ಮೇಲೆ ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಇನ್ಫ್ಲಮೇಷನ್ ಅಷ್ಟು ಜಾಸ್ತಿ ಇದೆಯಲ್ಲ. ಬಟ್ ನಮ್ಗೆ ಇಲ್ಲಿ ನನಗೆ ಆಶ್ಚರ್ಯ ಆಗ್ತಿರೋದಂದ್ರೆ, ಫಸ್ಟ್ ವಿಸಿಟ್ ಬಂದ್ರೆ ರಿಸಲ್ಟ್ ಬಂದಿಲ್ಲ, ಮತ್ತೆ ವಿತಿನ್ 5 days ಅಲ್ಲಿ ವಾಪಸ್ ಬಂದಿದ್ದೀರಲ್ಲ, ನಮ್ಗೆ ಕೇಳ್ಕೊಂಡು ಮತ್ತೆ ನಾನು ವಾಪಸ್ ಹೋಗ್ತೀನಿ ವಾಸಿ ಆಗುತ್ತಂತ, ಅದು ಗ್ರೇಟ್. ಆವಾಗ ಇನ್ನೊಬ್ರು ಹೇಳಿದ್ರು ಸರ್, ಮೈಸೂರಲ್ಲಿ ಇದೆ, ಹತ್ರ ಇದೆ, ಇನ್ನೊಂದು ಮದ್ದೂರಲ್ಲಿ ಇದೆ, ಹಿಂಗೆಲ್ಲ ಹೇಳಿದ್ರು. ನಮ್ಮ ಸ್ಟೂಡೆಂಟೇ ಒಂದು ಭವ್ಯ ಅಂತ ಹೇಳ್ಬಿಟ್ಟು ಪಾಪ ಸ್ಟೂಡೆಂಟು, ಸರ್ ಮದ್ದೂರ್ಗೆ ಹೋಗಿ ಸರ್ ಅಂತ ಹೇಳಿದ್ರು. ಇಲ್ಲ ಅಮ್ಮ, ನಾನು ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಅಲ್ಲಿಗೆ ಹೋಗ್ತೀನಿ ಅಪ್ಪ. ಮಕ್ಕಳೆಲ್ಲ ನನ್ನ ತಂದೆಗಿಂತ ಹೆಚ್ಚಾಗಿ ತಿಳ್ಕೊಂಡು ಹೆಣ್ಮಕ್ಳುಗಳು ಅವರೆಲ್ಲ ಅವ್ರ ಮಕ್ಳುಗಳು ದೊಡ್ಡ ದೊಡ್ಡ ಇದರಲ್ಲಿದ್ದಾರೆ. ಸೊ ಇಷ್ಟು ಸರ್, ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೊಂದು ಸ್ವಲ್ಪ ಏನಿದೆ ಸರಿ ಮಾಡೋಣ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವಿಷಯಗಳು ಏನೆಲ್ಲ ಇಷ್ಟಪಡ್ತೀರ ಸರ್ ಕೊನೆಯದಾಗಿ? ಸರ್ ನಾನು ಹೆಚ್ಚಿಗೆ ಮಾತಾಡಲ್ಲ ಕೆಲಸ. ಒಟ್ಟಿನಲ್ಲಿ ನನಗೊಂದು ಪುನರ್ ಜೀವ ಬಂದಂಗೆ ಆಯಿತು, ಸತ್ತು ಬದುಕಿದಂಗೆ ನನಗಾಯಿತು. ಹಾಗಾಗಿ ಎಲ್ಲ ನನ್ನ ಯೂಟ್ಯೂಬ್ ನೋಡುವಂಥ ಬಾಂಧವರೇ, ದಯವಿಟ್ಟು ಈ ಆಸ್ಪತ್ರೆಗೆ ಬಂದು ನನಗಿರುವಂಥ ನೋವು ಎಲ್ಲ ನೋವು ನಾನು ಮಲ್ಕೊಂಡು ಊಟ ಮಾಡ್ತಿದ್ದೆ. ನಡೆದಾಡೋಕ್ಕೆ ನನಗೆ ಶಕ್ತಿ ಇರಲಿಲ್ಲ. ಅಂಥ ಶಕ್ತಿನ ನಮ್ಮ ರಾಕೇಶ್ ಅವರು ನನಗೆ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ಇನ್ನೂ ಒಬ್ಬ ಮಗನಿಗೆ ಮದುವೆ ಮಾಡಲಿಲ್ಲ, ಆ ಮಗನ ಮದುವೆ ಮಾಡಿ ಪಾಪವಾದರೆ ನಿಮ್ಮ ಹೆಸರೇ ಇಡ್ತೀನಿ ಸರ್. ಮೊಮ್ಮಗನಿಗೆ ಇರ್ತೀನಿ. ಆಲ್ರೆಡಿ ನಮ್ಮ ಸ್ಟೂಡೆಂಟ್ ಎಲ್ಲ ಅವ್ರು ಸರ್, ರಾಕೇಶ್ ಅಂತ ಅವ್ರೆ, 7ನೇ ಕ್ಲಾಸ್ ಮಗು, ಒಂದು ಹುಡುಗ, ಅವನ್ನ ರಾಕೇಶ್ ಡಾಕ್ಟರ್ ರಾಕೇಶ್ ಅಂತ ರೇಗಿಸ್ತಾ ಇರ್ತೀನಿ. ಹಾಗೆ ಸರ್ ನಾನು ಹೆಚ್ಚಿಗೆ ಮಾತಾಡೋ ಅನುಭವ ಇಲ್ಲ. ಮಕ್ಕಳ ಮುಂದೆ ಪಾಠ ಮಾಡ್ತೀನಿ, ಒಂದು ಭಾಷಣ ಮಾಡೋಕ್ಕೂ ಬರಲ್ಲ, ಒಂದು ಹಾಡು ಹೇಳ್ಬಿಡ್ತೀನಿ, ಒಂದು ಡ್ಯಾನ್ಸ್ ಮಾಡ್ಬಿಡ್ತೀನಿ ಸರ್. ಬೇಕಾರೆ ಪ್ರತಿಯೊಂದು ಸ್ಟೇಜ್ ಮೇಲೇ ಇಷ್ಟೊಂದು ಡ್ಯಾನ್ಸ್ ಕಲ್ಸೋರಲ್ಲ ಪಿ ಟಿ ಮಾಸ್ಟ್ರು, ಆ ಲಾಸ್ಟಲ್ಲಿ ಒಂದು ಡ್ಯಾನ್ಸ್ ಮಾಡಬೇಕು. ಮಗನ ಮದುವೆ ಸರ್, ರಿಸೆಪ್ಷನಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ. ಅದು ವಿಡಿಯೋ ಕಳಿಸ್ಕೊಡ್ತೀನಿ ಸರ್ ನಿಮಗೆ. ವಿಡಿಯೋ ನೋಡಿದ್ರಲ್ಲಿ ಅಲ್ಲಲ್ಲ ಸರ್, ಮಗನ ಮದುವೆ ರಿಸೆಪ್ಷನ್ ಅಲ್ಲಿ ನಾನು ಕಾಜಲ್ ಸಾಂಗ್ಗೆ ಈಗಲೂ ಬೇಕಾದ್ರೆ ಹಾಕಿ ಡ್ಯಾನ್ಸ್ ಮಾಡ್ತೀನಿ ಸರ್. ಕಾಜಲ್ ಸಾಂಗ್ಗೆ ನನ್ಗೆ ಅಂತ ಶಕ್ತಿ ಬಂದ್ಬಿಟ್ಟಿದೆ ಸರ್. ಈಗ ನಿಮ್ದು ಅಂತ ಮೆಟ್ಲು ಅಂತ ಫಸ್ಟ್ ಬಂದೆ, 2ನೇ ಅಂತ ಹತ್ತು ಬಂದೆ, 3ನೇ ಸರಿಗೆ ಚಕ್ರಾಸನ ಆಲಾಸನ ಮಾಡಿದೆ ಅಂದ್ರೆ ನನಗೆ ಅಂತ ಶಕ್ತಿ ನೀವು ಕೊಟ್ಟಿದ್ರಿ ಸರ್. ನನಗೆ ಭಗವಂತ ಕೊಟ್ಟಿರೋ ಶಕ್ತಿ, ಹೆಚ್ಚಿಗೆ ಮಾತಾಡಲ್ಲ, ಬ್ಲಾಕೇಜಸ್ ಇತ್ತು ಅದನ್ನ ಸರಿ ಮಾಡಿದ್ವಿ ಅಷ್ಟೇನೆ. ಬಟ್ ಇನ್ನೂ ಚೆನ್ನಾಗ್ತೀರಾ ಅಂತ ಹೇಳ್ತಾ, ಇನ್ನೂ ಚೆನ್ನಾಗ್ತೀರಾ ಸರ್. ಸೂಪರ್ ಸರ್, ಡೋಂಟ್ ವರಿ ಸರ್. ನಿಮ್ದು ಯೂಟ್ಯೂಬ್ ಚಾನಲ್ ಇದೆ ಸರ್? ಸರ್ ಯೂಟ್ಯೂಬ್ ಮಕ್ಕಳು ಹಾಕಿದ್ರು ಸರ್, ನನಗೆ ಗೊತ್ತಿಲ್ಲ. ಯೂಟ್ಯೂಬ್ ಎಲ್ಲ ನಮ್ಮ 7th ಮಕ್ಕಳುಗಳು ಆ್ಯಡ್ ಮಾಡಿ ಒಂದು, ನಾನು ಆಗ ನಡಿಕೆ ಆಗ್ತಿರಲಿಲ್ಲ, ಚೇರ್ ಮೇಲೆ ಕೂತಿದೆ. ಇದು ಕಾಲದ ಗಡಿಯಾರ ಅಂತ ಚಿಕ್ಕ ಮಕ್ಕಳು ಬಂದು ತಪ್ಕೋತವೆ ಮಕ್ಕಳನ್ನ. ಅದನ್ನೊಂದು ವಿಡಿಯೋ ನೋಡ್ಕೊಂಡು ನನ್ನನ್ನು ಕೂರಿಸ್ಬಿಟ್ಟು ಅವರು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದ್ರು. ಅದು ಇದೆಯೇನೋ ಗೊತ್ತಿಲ್ಲ ಸರ್. ಇನ್ನೊಂದು ಅದೇ ಒಂದು ಯಾವುದೋ ಸಾಂಗ್ ಬಿಟ್ಟೆ ಸರ್, ಹಿಂಗೆ ಅನ್ಕೊಂಡು ಹಿಂಗೆ ಅನ್ನೋದು. ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು, ಸರ್ ನೀವು ಮಾಡಿ ಸರ್ ಅಂದರು. ಇಲ್ಲ ಕಂಡ್ರೆ ಕಾಲು ನೋವು ಅಂದರೆ, ಸರ್ ಮಾಡಿ ಅಂದ್ಬಿಟ್ಟು ಮಾಡಿಬಿಟ್ಟು ಅದನ್ನು ಯೂಟ್ಯೂಬ್ಗೆ ಹಾಕ್ಬಿಟ್ರು ಸರ್. ಸುಮಾರು ಜನ ನೋಡಿದ್ದಾರೆ. ಆಮೇಲೆ ನಮ್ಮ ಸ್ಟೂಡೆಂಟ್ಗಳು ಇವರೆಲ್ಲ, ಸಾರ್ ಏನಕ್ಕೆ ಹೆಂಗೆ ಹಾಕಿದ್ರಿ, ಕಾಲು ನೋವು ಅಂತೀರಾ ಅಂತ. ಆಮೇಲೆ ನಮ್ಮ ಸೊಸೆಯವರು ಡಿಲೀಟ್ ಮಾಡಿಬಿಟ್ರು. ಅದನ್ನು ಮತ್ತೇನಾರ ಆನ್ ಮಾಡ್ಬೋದು ಅಂತ ನೋಡಿ ಸರ್, ಹೆಂಗೆ ಮಾಡಿದ್ದೀನಿ ಅಂತ.
ಹಾ. ಆ ಕಡೆ ಈ ಕಡೆ ಮಕ್ಳು ನಿಂತಿದ್ದಾರೆ, ಮಧ್ಯೆ ನಾನೇ ಮಾಡಿದ್ದೀನಿ. ಇದ್ರೆ ನನಗೆ ಒಂದು ಸ್ವಲ್ಪ ಕಳಿಸ್ಕೊಡಿ ಸರ್. ಹ್ಮ್. ಇದ್ರೆ ನಿಮ್ಮ ಮಕ್ಕಳು ಕೇಳ್ಬಿಟ್ಟು ಹ್ಮ್. ಅವ್ರು ಹಾಕಿದ್ರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ ಸರ್. ನಾನು ನಂಬರ್ ಕಳಿಸ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್.